ಹೈನುಗಾರಿಕೆ ಯಾರು ಸ್ಟಾರ್ಟ್ ಮಾಡಬೇಕು ಅಂದ್ಕೊಂಡಿದ್ದೀರಾ, ಸ್ಟೆಪ್ ಬೈ ಸ್ಟೆಪ್ಪು 1 by 1 ಆಗಿ ಒಂದೊಂದು ವೀಡಿಯೋದಲ್ಲಿ ಒಂದೊಂದು ಟಾಪಿಕ್ ಬಗ್ಗೆ ಹೇಳ್ಕೊಡ್ತೀನಿ. ಹಾಯ್ ಹಲೋ ನಮಸ್ತೆ ಗುರು, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರ್ಯಾರು ಹೊಸ್ದಾಗಿ ನೋಡ್ತಾ ಇದ್ದೀರಾ ವೀಡಿಯೋನ ಶೇರ್ ಮಾಡಿರಿ ಮತ್ತು ಕಮೆಂಟ್ ಮಾಡಿರಿ. ಅದಕ್ಕೂ ಮುಂಚೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ, ಹೊಸ ವೀಡಿಯೋಗಳು ಬರ್ತಾನೆ ಇರ್ತವೆ. ಅದಕ್ಕೋಸ್ಕರ ಹಂಗೆ ಒಂದು ಬೆಲ್ ಐಕನ್ನು ಪ್ರೆಸ್ ಮಾಡಿಬಿಡ್ರಿ. ವೀಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನೋಟಿಫಿಕೇಷನ್ ಬರುತ್ತೆ. ಏನಪ್ಪ ವಿಚಾರ ಅಂತ ಅಂದರೆ, ಹಸು ಸಾಕಾಣಿಕೆ ಮಾಡಬೇಕು ಅಂದ್ಬಿಟ್ಟು ತುಂಬ ಯುವಕರು ನನಗೊಂದು ಮೆಸೇಜ್ ಮಾಡ್ತಾಯಿದ್ದೀರಾ ಮತ್ತು ಕಾಲ್ಗಳು ಮಾಡಿ ಕೇಳ್ತೀರಾ. ಅದಕ್ಕೋಸ್ಕರ 1 by 1 ಸ್ಟೆಪ್ ಬೈ ಸ್ಟೆಪ್ ಬಗ್ಗೆ ವಿಡಿಯೋನೇ ಮಾಡಿ ಬಿಡ್ತಾಯಿದ್ದೀನಿ. ಫಸ್ಟು ಹೊಸ್ದಾಗಿ ಹಸು ಸಾಕಾಣಿಕೆ ಮಾಡಬೇಕು ಅಂತ ಅಂದರೆ ಅದಕ್ಕೆ ಮೇನ್ ಬಂದು ಅದಕ್ಕೆ ಫುಡ್ಡು, ಆಹಾರ ಅಂತಿರ್ವಲ್ಲ, ಗಾಳಿ ಬೆಳಕು ತಾನಾಗಿ ಸಿಗುತ್ತೆ ನೈಸರ್ಗಿಕವಾಗಿ. ಇನ್ನು ನೀರು ಮತ್ತು ಹಸಿರು ಮೇವು ಅವೆರಡನ್ನ ನಾವು ನಮ್ಮ ಮನೆ ಹತ್ತಿರದಲ್ಲೇ ಮಾಡ್ಕೋಬೇಕಾಗುತ್ತೆ. ಅದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಫಸ್ಟು ಹಸು ಸಾಕಾಣಿಕೆ ಮುಂಚೆ ಆಹಾರ ಒಂದು ರೆಡಿ ಮಾಡ್ಕೊಂಬಿಟ್ರೆ, ಹಸಿರು ಮೇವನ್ನ ರೆಡಿ ಮಾಡ್ಕೊಂಬಿಟ್ರೆ ಹಸು ಸಾಕಾಣಿಕೆ ತುಂಬ ಅಂದರೆ ತುಂಬ ಈಸಿ ಆಗುತ್ತೆ. ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡ್ರಿ, ಈ ಥರದ ಮೇವನ್ನ ಅಲ್ಲಿ ಇಲ್ಲಿ ಮತ್ತು ಮೇಲ್ಗಡೆ ನಾನು ಹಾಕೊಂಡಿದ್ದೀನಿ. ಫಸ್ಟು ಇದನ್ನ ಪ್ರಿಪೇರ್ ಮಾಡ್ಕೊಂಬಿಡ್ಬೇಕು. ಫಸ್ಟು ನಾವು ಜಾಸ್ತಿ ಇಕ್ಕೊಂಬಿಟ್ರೆ ಕಡ್ಡಿಗಳನ್ನ ಹಸು ಸಾಕಾಣಿಕೆಗೆ ತುಂಬ ಈಸಿ ಆಗುತ್ತೆ. ಇಲ್ಲ ಅಂತ ಅಂದರೆ ನಾವು ಹೊರಗಡೆ ಹೋಗಿ ತಗೊಬಂದು ಹಾಕಿ ಮೇಂಟೈನ್ ಮಾಡ್ತೀವಿ ಅಂತ ಅಂದರೆ ಅದರಲ್ಲಿ ಬರೋ ಆದಾಯನ 3/4% ಇದಕ್ಕೇ ಖರ್ಚು ಮಾಡಬೇಕಾಗುತ್ತೆ, ಹಸಿರು ಮೇವಿಗೆ ಖರ್ಚು ಮಾಡಬೇಕಾಗುತ್ತೆ. ಫಸ್ಟು ಇದನ್ನು ಬೆಳ್ಕೊಂಬಿಟ್ರೆ ತುಂಬ ಈಸಿ ಆಗುತ್ತೆ. ಆಹಾರನೇ ಮುಖ್ಯ, ಅದಕ್ಕೆ ಹಸಿರು ಮೇವು ಅನ್ನೋದೈತಲ್ಲ ತುಂಬಾ ಮುಖ್ಯ ಆಗುತ್ತೆ. ಹೊರಗಡೆ ತಗೊಬಂದು ಹಾಕ್ತೀನಿ ಅಂತಂದು ಏನಂದ್ರೂ ಯೂಸ್ ಆಗೋದಿಲ್ಲ. ಮೇವು ಹಾಕೊಳ್ಳೋಕ್ಕೆ ಸ್ವಂತ ಲ್ಯಾಂಡು ಮತ್ತು ನೀರು, ಅಲ್ಲಿ ಕಾಣಿಸ್ತಿದೆಯಲ್ಲ ಬೋರು, ನಾವು ಬೋರ್ ಮಡಿಕೊಂಡಿದ್ದೀವಿ ಮತ್ತು ಒಳ್ಳೆ ಹೊಲದ ಹತ್ರನೇ ಮೇವು ಹಾಕ್ಕೊಂಡಿದ್ದೀವಿ. ಅಷ್ಟನ್ನು ಮಡಿಕೊಂಬಿಟ್ರೆ ತುಂಬಾ ಈಸಿ ಆಗುತ್ತೆ. ಫಸ್ಟು ಇದು ತುಂಬ ಮುಖ್ಯ. ಇದನ್ನು ಮಾಡ್ಕೊಂಬಿಟ್ರೆ ಎಲ್ಲ ಈಸಿ ಆಗುತ್ತೆ. ಒಬ್ಬೊಬ್ಬರು ಈಗ ಫಸ್ಟು ಸ್ಟಾರ್ಟಿಂಗ್ ಸಾಕ್ತೀನಿ ಅಂದ್ಬಿಟ್ಟು ಹೋಗ್ಬಿಟ್ಟು ಫಸ್ಟ್ಲೇ ಹಸುಗಳನ್ನ ತಗೊಬಂದ್ಬಿಡ್ತಾರೆ ಮತ್ತು ಅಲ್ಲಾಡ್ಬಿಡ್ತಾರೆ ಮೇವಿಗೆ. ಎಲ್ಲಪ್ಪ ಹೆಂಗಪ್ಪ ಏನು ಮಾಡೋದು ಅಂತವ. ಆ ತಪ್ಪನ್ನ ಮಾಡೋಕ್ಕೆ ಹೋಗ್ಬೇಡ್ರಿ. ಫಸ್ಟು ಮೇವು ಅನ್ನೋದು ತುಂಬಾ ಇಂಪಾರ್ಟೆಂಟು. ಇದನ್ನ ಹಾಕೊಂಬಿಡ್ರಿ. ಮತ್ತು ಹಸುಗಳನ್ನ ಸಾಕೋದಕ್ಕೆ ಜಾಗ ಸಖತ್ತಾಗಿ ಅಂತ ಏನೋ ಹೈಟಕ್ಕೆ ಮಾಡಬೇಕು ಅಂತ ಏನೂ ರೂಲ್ಸ್ ಇಲ್ಲ. ಈಗ ನೀವು ಸ್ಟಾರ್ಟಿಂಗು 1-2 ಹಸು 3 ಹಸು ಸಾಕ್ತೀನಿ ಅಂತ ಅಂದರೆ ಮನೆಯಲ್ಲೇ ಜಾಗ ಸಾಕಾಗುತ್ತೆ. ನೀವು ಹೆಂಗಿದ್ರೂ ದನಿನ ಕೊಟ್ಟಿಗೆ ಮಾಡಿರ್ತೀರ ಹಸು ಕೊಟ್ಟಿಗೆಗಳ್ನ. ಅದನ್ನೇ ಸ್ವಲ್ಪ ಚೆನ್ನಾಗಿ ಮಾಡ್ಕೊಂಡು ಸ್ವಲ್ಪ ಮ್ಯಾಟ್ಗಳನ್ನ ಚೆನ್ನಾಗಿರೋ ತಗೊಬಂದು ಹಾಕೊಂಡ್ರೆ ಅದೇ ಸಾಕು. ತೋರಿಸ್ತೀನಿ ನಾನು ಮ್ಯಾಟ್ಗಳನ್ನ ಎಲ್ಲಿ ತಗೊಬಂದೆ, ಎಷ್ಟಾಯಿತು ಮತ್ತು ಆ ಮ್ಯಾಟ್ಗಳು ವರ್ತಿದೆಯಾ ಇಲ್ವಾ ಅಂತವ. ಈಗ ಮನೆ ಹತ್ರ ಹೋಗಿ ತೋರಿಸ್ತೀನಿ ನೋಡಿರಿ. ಮ್ಯಾಟ್ಗಳು ನೋಡಿ ಕಾಣಿಸ್ತಾ ಇದೆಯಾ, ಇವೇ ನಾನು ಹಾಕಿರೋ ಮ್ಯಾಟ್ಗಳು. ಇಷ್ಟು ಇಕ್ಕೊಬೇಕು ನೋಡಿರಿ. ಈ ಕಡೆಯಿಂದ ತೋರಿಸ್ತೀನಿ ಯಾವ ಥರ ಐತೆ ಅಂತವ. ಇಲ್ಲಿಂದವ ಇಷ್ಟು, ಇದು ನಾವು ಹಸು ಸಾಕಿರುವಂತಹ ಕೊಟ್ಟಿಗೆ. ಇಷ್ಟು ಇಕ್ಕೊಂಬಿಟ್ರೆ ಜಾಗನ, ಇಲ್ಲ ಅಂದರೆ ಕನಿಷ್ಠ ಪಕ್ಷ ಒಂದು 6-7 ಹಸು 8 ಹಸುನಾರ ಕರೆಕ್ಟಾಗಿ ಮೇಂಟೈನ್ ಮಾಡ್ಬೋದು ಇಷ್ಟಾಗಲ್ದಲ್ಲಿ. ಈಗ ನಮಗೂ ಜಾಸ್ತಿ ಆಗಿದೆ ಹಸುಗಳು, ಒಂದು 7 ಇದೆ ಕರುಗಳೆಲ್ಲ ಸೇರಿಸಿ. ಈಗ ಹೊರಗಡೆ ಮಾಡಬೇಕು ಆಚೆ ಕಡೆ ಕೊಟ್ಟಿಗೆನ. ಇವಾಗ ಸದ್ಯಕ್ಕೆ ಇರೋದ್ರಲ್ಲಿ ಕಾಲ ಕಳೀತಾ ಇದ್ದೀವಿ. ಇವು ಮ್ಯಾಟ್ ಬಂದು ಪ್ಯೂರ್ ಒರಿಜಿನಲ್ ಅಲ್ಲ, ನಾವು ತಗೊಬಂದು ಹಾಕೊಂಡಿದ್ದೀವಿ. ನಾನು ಬೇರೆಯವ್ರಿಗೆ ಸಜೆಷನ್ ಮಾಡಲ್ಲ ಈ ಮ್ಯಾಟ್ ಹಾಕಿ ಅಂತವ. ಇವು ಆಲ್ರೆಡಿ ಆಲೆ ಎಲ್ಲ ಮಸ್ತೋಗ್ಬಿಟ್ಟೈತೆ, ಗ್ರಿಪ್ಪಿಲ್ಲ. ಈ ಹಸುಗಳು ತುಂಬಾ ಜಾರುತ್ತೆ ನೋಡ್ರಿ ಹೆಂಗಾಗಿದೆ ಅಂತವ. ಇದು ಬಂದು ಮ್ಯಾಟ್ ಬಂದು 1300 ರೂಪಾಯಿ. 1300 ರೂಪಾಯಿ ನಾವು ತಗೊಬಂದಿದ್ದು. ಇದು ಸೇಫ್ ಅಲ್ಲ, ಹೇಳ್ತಲ್ವ, ಇದಂತೂ ನಿಜವಾಗ್ಲೂ ಸೇಫ್ ಇಲ್ಲ. ಹಸುಗಳು ಕಾಲಿಟ್ಟ ತಕ್ಷಣ ಜಾರುತ್ತೆ. ನಮಗೆ ಒಂದು ಟೈಮಲ್ಲಿ ಭಯ ಆಗುತ್ತೆ. ಅದಕ್ಕೇ ಡೈಲಿ ಈ ಥರ ವಾಶ್ ಮಾಡಿ ಒಣಗಿಸಿ ಆಮೇಲೆ ಹಸುನ ಒಳಗಡೆ ಕಟ್ಟಾಕ್ತೀವಿ. ಇದ್ರ ಬದಲು ಯಾವ ಮ್ಯಾಟಪ್ಪ ಸಜೆಷನ್ ಮಾಡ್ತೀನಿ ಅಂತ ಅಂದರೆ, ಡೈರಿ ಮ್ಯಾಟ್ಗಳು ಬರ್ತವೆ. 1,000 ರೂಪಾಯಿ ಜಾಸ್ತಿ ಆದರೂ ಪರವಾಗಿಲ್ಲ, ಈಗೆಲ್ಲ 2,500 ರೂಪಾಯಿ ಸಿಗ್ತೈತೆ.
ಈಗ 2,500 ರೂಪಾಯಿಗೆ ಸಿಗ್ತೈತೆ ಮ್ಯಾಟ್ಗಳು, ಡೈರಿ ಮ್ಯಾಟ್ಗಳು. ತಗೊಬಂದು ಯೂಸ್ ಮಾಡಿರಿ, ಚೆನ್ನಾಗಿರುತ್ತೆ. ಈ ಮ್ಯಾಟ್ಗಳಂತೂ ಹಾಕ್ಲಿಕ್ಕೆ ಹೋಗ್ಬೇಡ್ರಿ. ಏನಂತಂದರೆ ಒಂದು ವರ್ಷ 2 ವರ್ಷ ಬರ್ಬೋದು ಬಾಳಿಕೆ ನನ್ನ ಪ್ರಕಾರ. ಅದಕ್ಕೂ ಮೇಲೆ ಬರೋಲ್ಲ, ಫುಲ್ ಗ್ರಿಪ್ ಆಗಿಬಿಡುತ್ತೆ. ಹಸುಗಳು ಜಾರಿದ್ರೆ ನಾವು ಒಂದು 80,000 90,000 ಕೊಟ್ಬಿಟ್ಟು ಹಸುಗಳು ತಗೊಬಂದಿರ್ತೀವಿ. ಮಿಸ್ಸಾಗಿ ಬಿತ್ತು ಅಂತ ಅಂದರೆ, ಕಾಲು ಮುರಿತು ಅಂತ ಅಂದರೆ ಆ ಹಸುಗಳು ವೇಸ್ಟ್ ಆಫ್ ಮನಿ. ಅದಕ್ಕೇ ಒರಿಜಿನಲ್ ಡೈರಿ ಮ್ಯಾಟ್ಗಳನ್ನ ತಗೊಬಂದು ಹಾಕೊಂಡ್ರೆ ಬೆಟರ್ ನನ್ನ ಪ್ರಕಾರ. ಈ ಕಡಿಮೆ ಸಿಗುತ್ತೆ ಅಂತ ಹೋಗಿ ತಗೊಬಂದು ಹಾಕ್ಕೊಂಬಿಟ್ರೆ ಈ ಥರ ಆಗುತ್ತೆ. ನಾನು ಕಡಿಮೆ ಸಿಗುತ್ತಲ್ಲ ಅಂದ್ಬಿಟ್ಟು ತಗೊಬಂದು ಹಾಕ್ತೆ. ಬಟ್ ಇವಾಗ ಮೈಂಡಲ್ಲಿ ಯಾವುದೋ ಬೇರೆ ಥರ ಮಾಡಿದೆ ಅಂದ್ಕೊಂಡೆ ಅನಿಸುತ್ತೆ. ಅದಕ್ಕೇ ಈ ಥರ ಮ್ಯಾಟ್ಗಳನ್ನ ಯೂಸ್ ಮಾಡಿರಿ. ಇಷ್ಟು ಸಾಕು ಕರೆಕ್ಟಾಗಿ ಹಸುಗಳನ್ನ ಸಾಕೋಕ್ಕೆ. ಡೈಲಿ ಮೇಂಟೈನ್ ಮಾಡಬೇಕು. ಈ ಥರ ನೀರೆಲ್ಲ ಹೊಡೆದು ಕರೆಕ್ಟಾಗಿ ಇಕ್ಕೊಂಬಿಟ್ರೆ ಯಾವುದೇ ಪ್ರಾಬ್ಲಮ್ ಆಗೋಲ್ಲ. ಹಸುಗಳ್ಗಾಗಲಿ ಕರುಗಳ್ಗಾಗಲಿ ಯಾವುದೇ ಪ್ರಾಬ್ಲಮ್ ಬರೋಲ್ಲ, ಚೆನ್ನಾಗಿರುತ್ತೆ. ನೋಡಿರಿ ನಾವು ಎಷ್ಟು ನೀಟಾಗಿ ಮಡಿಕತ್ತೀವಿ. ಡೈಲಿ ತೊಳಿತೀವಿ, ಬೆಳಿಗ್ಗೆ ಸಂಜೆ 2 ಟೈಮು ತೊಳಿತೀವಿ ಮ್ಯಾಟು ಮತ್ತು ಹಸುಗಳ್ನ. ಹಸುನೂ ಬೆಳಗ್ಗೆ ಟೈಮು ಸಂಜೆ ಟೈಮ್ ತೊಳಿತೀವಿ. ಮತ್ತು ಮ್ಯಾಟು ಕೂಡ ಬೆಳಗ್ಗೆ ಸಂಜೆ 8 ಟೈಮೂ ತೊಳೆದು ಬಿಡ್ತೀವಿ. ಇಲ್ಲಿ ಇದೈತೆ, ನಲ್ಲಿ ಐತೆ, ನಲ್ಲಿಲಿ ಇದೇ ಥರ ಈ ಪೈಪ್ನ ಹಾಕ್ಕೊಂಡು ನೀರು ಹೊಡೆದು ಬಿಡ್ತೀವಿ ನೀಟಾಗಿ. ಹಾಗೆ ನೋಡಿರಿ, ನಾವು ಇದು ಒಂದು ತಿಂಗಳಿಗೆ ಸ್ಟೋರೇಜ್ ಮಾಡ್ಕೊಂಬಿಡ್ತೀವಿ. ನುಚ್ಚು, ಜೋಳದ ನುಚ್ಚು ಮತ್ತು ಫೀಡು ಮತ್ತು ಎಲೆ ಬೂಸ 3 ಒಂದೇ ಸಲ ಒಂದು ತಿಂಗಳಿಗೆ ಎಷ್ಟಾಗುತ್ತೋ ಅಷ್ಟು ತಗೊಬಂದ್ಬಿಡ್ತೀವಿ. ಇಲ್ಲಿ ಜೋಡಿಸ್ಕೊಂಡು ಮಾಮೂಲಿ ಬೆಳಿಗ್ಗೆ ಎದ್ದೆ ಹಾಕ್ತಾ ಇರೋದೆ. ಇಷ್ಟು ಹಾಕ್ಕೊಬೇಕು ಹಸುಗಳನ್ನ ಮೇಂಟೈನ್ ಮಾಡಬೇಕು ಅಂತ ಅಂದರೆ. ಒಂದು ತಿಂಗಳಿಗೆ ತಿಂಡಿ ಖರ್ಚು ಎಷ್ಟಾಗುತ್ತಪ್ಪ ಅಂತ ಅಂದರೆ, ಫೀಡ್ಗೆ ಒಂದು 12,500 ಆಗುತ್ತೆ. ಮತ್ತು ಈ ಎಲೆ ಬೂಸದಿಂದವ ಮತ್ತು ಜೋಳದ ನುಚ್ಚಿಂದವ ಒಂದು 13,000-14,000 ಆಗುತ್ತೆ ಅಷ್ಟೇ. ಇಷ್ಟು ತಿಂಡಿ ಖರ್ಚಾಗುತ್ತೆ ನಮಗೆ. ಇನ್ನು ಹಸು ಮೇವೆಲ್ಲ ನಾವೇನೇ ಬೆಳ್ಕೊಂತೀವಲ್ಲ, ಅದರಿಂದ ಏನೂ ಅಮೌಂಟ್ ಏನೂ ಹೋಗಲ್ಲ. ಇದು ಮಾತ್ರ ಇಷ್ಟಾಗುತ್ತೆ ಖರ್ಚು. ಇಷ್ಟೇ ಫ್ರೆಂಡ್ಸ್, ಈ ವಿಡಿಯೋನಲ್ಲಿ ಎಂಡ್ ಮಾಡ್ತಾಯಿದ್ದೀನಿ. ನೆಕ್ಸ್ಟು ಟಾಪಿಕ್ ಬಂದು ಹಸುಗಳ್ನ ಹೇಗೆ ತಗೋಬೇಕು ಮತ್ತು ಯಾವ ಕ್ವಾಲಿಟೀಲಿ ಹಸುಗಳು ಇರಬೇಕು ಎಂದು ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ಯಾರು ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಒಂದು ಕಮೆಂಟ್ ಹಾಕ್ರಿ ಯಾವ ಥರ ಹಸುಗಳ್ನ ನೋಡೋದು ಅಂತ. ಫುಲ್ ವಿಡಿಯೋ ನೆಕ್ಸ್ಟ್ ಎಪಿಸೋಡ್ ಹಾಕ್ಕೊಡ್ತೀನಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಓಕೆ ಫ್ರೆಂಡ್ಸ್, ಬಾಯ್ ಬಾಯ್ ಬಾಯ್.